ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಏನು ಬಿಡಿಎ ಸಸಿಗಳ ಹೆಸರಿನಲ್ಲೂ ಕೂಡ ದುಡ್ಡು ಮಾಡಲು ಮುಂದಾಗಿಬಿಡುತ್ತಾ ಅಂತ? ಏನು ನಿರ್ಜನ ಪ್ರದೇಶದಲ್ಲಿ 15 ಲಕ್ಷ ಗಿಡಗಳನ್ನು ನೆಟ್ಟರು, ಅದರ ನಿರ್ವಹಣೆ ಆಗಿಲ್ಲ, ಮಣ್ಣಿನ ಫಲವತ್ತತೆ ಚೆಕ್ ಮಾಡಿಲ್ಲ, ಏನು ಬರೀ ಫೋಟೋಗೆ ಬರೀ ಗಿನ್ನಿಸ್ ದಾಖಲೆ ಹೆಸರು ಮಾಡಿದ್ದೀವಿ, ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದೀವಿ ಅನ್ನುವಂಥ ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಬಿಡಿಎ ಮುಂದಾಯ್ತಾ? ಹೇಗೆ ಏನಾಗ್ತಿದೆ ಇಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಯಾಕೆಂತಂದರೆ ಬೆಂಗಳೂರನ್ನು ಈ ಹಿಂದೆ ನಾವು ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ವಿ, ಈಗಲೂ ಕೂಡ ರೈಟ್ ನಾವು ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೆಸರು ಅಚ್ಚಳಿಯಾಗಿ ಉಳಿಬೇಕು, ಬೆಂಗಳೂರನ್ನು ಸಂಪೂರ್ಣವಾಗಿ ಹಸಿರುಮಯ ಮಾಡಬೇಕು ಅಂತ ಈಗಿನ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ಜೊತೆಗೆ ದ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಏನಿದೆ ಇದನ್ನು ನನಸು ಮಾಡೋದಕ್ಕಂತ ಹೊರಟಿತ್ತು. ಅಂದರೆ ಬೆಂಗಳೂರನ್ನು ಹಚ್ಚ ಹಸಿರನ್ನಾಗಿ ಮಾಡಬೇಕು, ಯಾಕಂತಂದರೆ ಇಲ್ಲಿಯ ಪೊಲ್ಯೂಷನ್ನ ಅವಾಯ್ಡ್ ಮಾಡಿ ಒಳ್ಳೆಯ ಆಕ್ಸಿಜನನ್ನು ರಾಜ್ಯದ ಜನರಿಗೆ, ನಗರದ ಜನರಿಗೆ ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ BDA ಹೋಗ್ತಾ ಇತ್ತು. ಆದರೆ BDAನ ಈ ಎಕ್ಸಿಕ್ಯೂಷನ್ ಕಂಪ್ಲೀಟ್ಲಿ ಅಟರ್ ಫ್ಲಾಪ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇವರು 88 ಕೋಟಿ ರೂಪಾಯಿ ವೆಚ್ಚದಲ್ಲಿ 15 ಲಕ್ಷ ಸಸಿಗಳನ್ನು 12 ಗಂಟೆಯಲ್ಲಿ ನೆಟ್ಟು 50,000 ವಾಲಂಟಿಯರ್ಗಳ ಜೊತೆ 12 ಗಂಟೆಯಲ್ಲಿ ನೆಟ್ಟು ಗಿನ್ನಿಸ್ ದಾಖಲೆಯನ್ನು ಬರೀಬೇಕು ಅಂತ ಶರವೇಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಹೋಗ್ತಾ ಇತ್ತು. ಆದರೆ ಈಗ ಅವರ ಪ್ಲ್ಯಾನ್ ಅನ್ನುವಂಥದ್ದು ಉಲ್ಟಾ ಆಗಿದೆ. ಗಿನ್ನಿಸ್ ರೆಕಾರ್ಡ್ ಆಗಿದೆ, ಆದರೆ ಸಸಿಗಳನ್ನು ಕೊಲ್ಲುವಲ್ಲಿ, ಬ್ರೂಟಲ್ ಮರ್ಡರ್ ಮಾಡುವಲ್ಲಿ ಗಿನ್ನಿಸ್ ರೆಕಾರ್ಡ್ ಆಯಿತಾ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಒಂದು ವಿಚಾರ ಏನು ಅಂತಂದರೆ, ಸಸಿಗಳನ್ನು ನೆಟ್ಟಂತಹ ಜಾಗಗಳು ಏನಿದೆಯಲ್ಲ, ಆ ಜಾಗಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ನಿರ್ಜನ ಪ್ರದೇಶಗಳು. ಅಲ್ಲಿ ಯಾರೂ ಕೂಡ ಬಹುತೇಕರು ಓಡಾಡಲ್ಲ, ಅಲ್ಲಿ ಮನೆಗಳಿಲ್ಲ ಅಥವಾ ಅಂಗಡಿ ಮುಕ್ಕಟ್ಟುಗಳಿಲ್ಲ, ಜನನೇ ಬರಲ್ಲ, ಕಂಪ್ಲೀಟ್ಲಿ ಅದು ಒಂದು ನಿರ್ಜನ ಪ್ರದೇಶ. ಅಂತಹ ನಿರ್ಜನ ಪ್ರದೇಶದ ಲೇಔಟ್ಗಳಲ್ಲಿ ಇವರು ಸಾವಿರಾರು ಲಕ್ಷಾಂತರ ಸಸಿಗಳನ್ನು ನೆಟ್ಕೊಂಡು ಬಂದಿದ್ದಾರೆ. ಈಗ ಅದಕ್ಕೆ ನೀರು ಹಾಕೋರು ಯಾರು, ಅದನ್ನು ಪಾಲಿಸೋರು ಯಾರು, ಅದನ್ನು ಪೋಷಿಸೋರು ಯಾರು ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಆ್ಯಸ್ ಯು ಸೆಡ್ ಲಕ್ಷ್ಮಿ, ಫೋಟೋ ಶೂಟಿಗಾಗಿ ಈ ಒಂದು ಕಾರ್ಯ ಸೀಮಿತವಾಗಿಬಿಟ್ಟಿದೆ ಏನೋ ಅನ್ನುವಂತಹ ಒಂದು ಅನುಮಾನಗಳು, ಪ್ರಶ್ನೆ ಮತ್ತು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಯಾವತ್ತೂ ಮಹಾನುಭಾವರಾದಂತಹ ಕೆಂಪೇಗೌಡರ ಜಯಂತಿಯ ದಿನ ಬಂದು ಸಸಿಗಳನ್ನು ನೆಟ್ಟು ಹೋದರ ರಾಜಕಾರಣಿಗಳು ಇವತ್ತಿನ ತನಕ ಆ ಕಡೆ ಕ್ಯಾರೆ ಅಂದಿಲ್ಲ, ಆ ಕಡೆ ತಲೆ ಹಾಕಿಲ್ಲ. ಈಗ ಬಟಾಬೈಲಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಆ ಸಸಿಯನ್ನು ನೆಟ್ಟ ನಂತರ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನೀರು ಹೋಗ್ತಾ ಇದೆನಾ, ಅಥವಾ ಅತಿಯಾದ ಮಳೆ ಆದರೆ ಅವನ್ನು ಸಂರಕ್ಷಣೆ ಮಾಡೋದು ಹೇಗೆ, ಈ ತರಹದ ಯಾವುದೇ ಕಾಳಜಿಯನ್ನು ಕೂಡ ಸರ್ಕಾರದವರಾಗಲಿ BDAದವರಾಗಲಿ ಆಲೋಚನೆ ಮಾಡಿಲ್ಲ. ಆ್ಯಂಡ್ ಅದರೆಲ್ಲದರ ಜೊತೆಗೆ ನಾವು ಮನೆಯ ಮುಂದೆ ಒಂದು ಸಣ್ಣ ಗಿಡ ನೆಡಬೇಕು ಅಂತಂದರೂ ಮಣ್ಣಿನ ಫಲವತ್ತನ್ನು ನೋಡ್ತೀವಿ, ಸಾಯಿಲ್ ಫರ್ಟಿಲೈಸರ್ ಸಾಯಿಲ್ ಇದೆನಾ ಅನ್ನುವಂಥದ್ದನ್ನು ನೋಡ್ತೀವಿ. ಆದರೆ BDA ಇದು ಯಾವುದನ್ನೂ ಕೂಡ ಗಮನ ಹರಿಸದೆ ಯಾವುದೋ ಜಗಳಗಂಟಿ ಮಣ್ಣು ಅಂತಾರಲ್ಲ, ಅಂಥ ಜಗಳಗಂಟಿ ಮಣ್ಣಲ್ಲಿ ಅಂದರೆ ಕಾಂಕ್ರೀಟ್ ಸಾಯಿಲಲ್ಲಿ ಗಿಡಗಳನ್ನು ನೆಟ್ಟು ಈಗ ಆ ಎಲ್ಲ ಗಿಡಗಳ ಮಾರಣ ಹೋಮಕ್ಕೆ BDA ಕಾರಣವಾಗಿ ಕುಳಿತಿದೆ. ಲೇಔಟಲ್ಲಿ ಸ್ಕ್ಯಾಮ್ ಮಾಡಿದ್ದಾಯಿತು, ರೋಡ್ ಕನ್ಸ್ಟ್ರಕ್ಷನಲ್ಲಿ ಸ್ಕ್ಯಾಮ್ ಮಾಡಿದ್ದಾಯಿತು, ಪಾರ್ಕ್ ಮಾಡ್ತೀವಿ ಒಂದು ಸ್ಕ್ಯಾಮ್ ಮಾಡಿದ್ದಾಯಿತು, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಸ್ಕ್ಯಾಮ್ ಮಾಡಿದ್ದಾಯಿತು. ಈಗ ಸಸಿಗಳ ಮೇಲೂ ಕೂಡ ಸ್ಕ್ಯಾಮ್ ಮಾಡೋದಕ್ಕೆ, ದುಡ್ಡು ಹೊಡೆಯೋದಕ್ಕೆ ಇವತ್ತು BDA ಮುಂದಾಗಿದೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಲಕ್ಷ್ಮಿ, ನಾನಲ್ಲಿ ಕಂಡುಕೊಂಡದ್ದು ಏನು ಅಂತಂದರೆ, ಈಗ ಅಲ್ಲಿ ಸಸಿಗಳಿಗೆ ನೀರನ್ನು ಸರಬರಾಜು ಮಾಡೋದಕ್ಕೆ, ಅಂದರೆ ನೀರನ್ನು ಹಾಕೋದಕ್ಕೆ ಬೋರ್ವೆಲ್ಲನ್ನು ಹಾಕಿಸಿದ್ದಾರೆ. ಬೋರ್ವೆಲ್ಲಲ್ಲಿ ನೀರು ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿರುವಂತಹ ಕೆಲವರು ಕೊಟ್ಟರು. ಆದರೆ ನೀರು ಬಂದರೂ ಕೂಡ ಬೋರ್ವೆಲ್ಲಿನಿಂದ ನೀರು ಸಸಿಗಳಿಗೆ ಇನ್ನೂ ಕೂಡ ಪ್ರೊವೈಡ್ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಸಸಿಗಳು ಬಾಡಿ ಬಳಲಿ ಬೆಂಡಾಗಿ ಸಾವನ್ನಪ್ತಾ ಇದ್ದಾವೆ. ಆದ್ದರಿಂದ ಇದು ಎಲ್ಲೋ ಒಂದು ಕಡೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳ್ಬೋದು. ಒಟ್ಟು ಬೆಂಗಳೂರು ಮಹಾನಗರದ 3 ಲೇಔಟ್ಗಳಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಒಂದೊಂದು ಲೇಔಟಲ್ಲಿ 10 ಸೆಕ್ಟರ್ಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ಸೆಕ್ಟರ್ನಲ್ಲಿ ಹತ್ರ 10,000ರಿಂದ 11,000 ಸಸಿಗಳನ್ನು ನೆಟ್ಟಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಇವತ್ತು ಅನಾಥವಾಗಿದೆ. 50,000 ವಾಲಂಟಿಯರ್ಗಳು ಇದ್ದರೂ ಕೂಡ ಇವತ್ತು ಅನಾಥವಾಗಿ ಆ ಸಸಿಗಳು ಸಾವನ್ನಪ್ತಾ ಇದೆ ಲಕ್ಷ್ಮಿ. ಇನ್ನು ನಿರ್ಜನ ಪ್ರದೇಶವನ್ನೇ ಯಾಕೆ ಇವರು, ಅಂದರೆ ಯಾರು ಇಲ್ಲಿ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ ಯಾರು ಕೇಳಲ್ಲ, ಇದು ನೆಪ ಮಾತ್ರಕ್ಕೆ ಮಾತ್ರ ನೋಡ್ಕೊಳ್ಳೋಣ, ಗಿಡಗಳನ್ನು ನೆಡೋಣ, ಇದರಲ್ಲಿ ದುಡ್ಡು ಮಾಡಿಕೊಳ್ಳೋಣ ಅನ್ನುವಂಥ ಕಾರಣಕ್ಕಾಗಿ ನಿರ್ಜನ ಪ್ರದೇಶದಲ್ಲಿ ಗಿಡಗಳನ್ನು ನೆಟ್ರ, ಅಂದರೆ ಇದರ ನಿರ್ವಹಣೆ ಮಾಡಿದ್ರು ಮಾಡಲಿಲ್ಲ ಅಂದರು ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ ಅನ್ನೋ ಬಂಡ ಧೈರ್ಯನ ಹೇಗೆ ಅವರಿಗೆ? ಹಾಗೆ ಲಕ್ಷ್ಮಿ, ಯಾಕೆಂತಂದರೆ ನಿರ್ಜನ ಪ್ರದೇಶದಲ್ಲಿ ಈ ಥರದ ಕಾರ್ಯಗಳನ್ನು ಮಾಡಿದರೆ ನೋ ಒನ್ ಈಸ್ ಗೋಯಿಂಗ್ ಟು ಕ್ವಶನ್ ದೆಮ್, ಯಾರೂ ಕೂಡ ಅವರನ್ನು ಪ್ರಶ್ನೆ ಮಾಡಲ್ಲ. ಅಂದರೆ ಆ ಗಿಡಗಳಿಗೆ ಏನಾದರೂ ಆದರೆ, ಒಂದು ವೇಳೆ ಈ ನಗರದಲ್ಲಿಯೇ ಸಿಟಿ ಒಳಗಡೆನೇ ಎಲ್ಲಾದರೂ ಈ ಥರದ ಕೆಲಸವನ್ನು ಮಾಡಿದ್ದಿದ್ದರೆ ಯಾರೋ ಕಂಡವರು ನೋಡಿದವರು ಗಿಡ ಬಾಡ್ತಾ ಇದೆ ಅಂತ ಅಟ್ಲೀಸ್ಟ್ ನೀರಾದರೂ ಹಾಕೋರು. ಆದರೆ ಇವರು ಯಾರೂ ಕೂಡ ಜನಗಳ ಕಣ್ಣಿಗೆ ಈ ಕೆಲಸ ಅತಿ ಹೆಚ್ಚಿನ ದಿನಗಳ ಕಾಲ ಕಾಣಬಾರದು,
ಕೇವಲ ನಾವು ಮಾಡಿದ್ದೀವಿ ಅನ್ನುವಂಥ ವಿಷಯ ಮಾತ್ರ ಇವರಿಗೆ ಗೊತ್ತಾದರೆ ಸಾಕು ಅನ್ನುವಂಥ ನಿಟ್ಟಿನಿಂದ ಪ್ಲ್ಯಾನ್ ಮಾಡಿಕೊಂಡು ಈ ಥರದ ಕೆಲಸವನ್ನು ಮಾಡಿದ್ರಾ ಅಥವಾ ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಸ್ಥಿತಿಗತಿಗಳು ಆದರೂ ಕೂಡ ಅದು ಜನರ ಗಮನಕ್ಕೆ ಬರಬಾರದು. ಈಗ ಕಣ್ಣು ಮುಂದೆ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ಒಬ್ಬ ವ್ಯಕ್ತಿ ಅದನ್ನು ಕ್ವಶನ್ ಮಾಡ್ತಾನೆ, ಅದರ ಬಗ್ಗೆ ಪ್ರಶ್ನೆ ಮಾಡ್ತಾನೆ, ಇದು ಯಾಕೆ ಹಾಗಾಯಿತು, ಅದು ಯಾಕೆ ಹಿಂಗಾಯಿತು ಅಂತ ಕೇಳ್ತಾನೆ. ಈಗ ಕಣ್ಣು ಮುಂದೆನೇ ಇಲ್ಲ ಅಂತಂದಾಗ ಯಾರೇನು ಪ್ರಶ್ನೆ ಮಾಡ್ತಾರೆ? ಹೀಗಾಗಿ ಜನ ಅದರ ಬಗ್ಗೆ ಅತಿ ಹೆಚ್ಚಾಗಿ ಆಲೋಚನೆ ಮಾಡದೇ ಇರಲಿ, ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳದೇ ಇರಲಿ ಅಂತ ನಿರ್ಜನ ಪ್ರದೇಶದಲ್ಲಿ ಹೋಗಿ ಮಾಡಿರ್ಬೋದು. ದೇರ್ ಇಸ್ ಅ ಚಾನ್ಸ್, ಆ ತರಹದ ಚಾನ್ಸ್ಗಳು ಇದೆ ಅಂತ ಅನಿಸುತ್ತೆ. ಇನ್ನು ಒಂದೇ ದಿನದಲ್ಲಿ ಗಿನ್ನಿಸ್ ದಾಖಲೆಯನ್ನ ಕೊಡ್ತಾರೆ ಅಂದರೆ ಯಾವ ಆಧಾರದ ಮೇಲೆ? ಅಂದರೆ ಮಣ್ಣಿನ ಒಂದು ಫಲವತ್ತತೆಯನ್ನು ಚೆಕ್ ಮಾಡೋದಿಲ್ಲ, ಯಾವುದೇ ರೀತಿಯ ಒಂದು ಪರಿಶೀಲನೆ ಇಲ್ಲದೆ ಗಿನ್ನಿಸ್ ದಾಖಲೆಯನ್ನ ಹೇಗೆ ಕೊಟ್ಟರು ಅನ್ನುವಂಥ ಪ್ರಶ್ನೆಯಲ್ಲಿ ಸಹಜವಾಗಿ ಮೂಡುತ್ತೆ ಅಲ್ವಾ ಶ್ರೀನಿವಾಸ್? 15 ಲಕ್ಷ ಸಸಿಗಳನ್ನು ನೆಟ್ಟುಬಿಟ್ವಿ ಅನ್ನುವಂತಹ ಒಂದು ವಿಚಾರವನ್ನು ಡಂಗೂರ ಸಾರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಗಿನ್ನಿಸ್ ರೆಕಾರ್ಡ್ ಯಾವ ವಿಚಾರದಲ್ಲಿ ಕೊಡಬೇಕಿತ್ತು ಅಂತಂದರೆ ಸಸಿಗಳ ನೆಡುವ ವಿಚಾರದಲ್ಲ, ಸಸಿಗಳನ್ನು ನೆಟ್ಟ ಮೇಲೆ ಎಷ್ಟು ಅದರ ಪಾಲನೆ ಮತ್ತು ಪೋಷಣೆಯನ್ನು ಮಾಡಿದ್ದೀರಿ, ಎಷ್ಟು ಫಲವತ್ತಾದ ಮಣ್ಣಲ್ಲಿ ಸಸಿಗಳನ್ನು ನೆಟ್ಟಿದ್ದೀರಿ, ಅದಕ್ಕೆ ಹೆಂಗೆ ನೀವು ನೀರನ್ನು ಸರಬರಾಜು ಮಾಡ್ತಿದ್ದೀರಿ ಅನ್ನುವಂಥ ಎಲ್ಲ ವಿಚಾರಧಾರೆಗಳ ಮೇಲೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕಿತ್ತು. ಬರೀ ಗಿಡ ನೆಡೋ ಹೆಸರಿನಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಈಗ ಸಂಪೂರ್ಣವಾಗಿ ಬೆಂಗಳೂರಿನ ಜನತೆಗೆ ಕಿವಿಯಲ್ಲಿ ಹೂ ಇಡುತ್ತಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹತ್ರ 88 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯ ಆಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ BDA 18 ಕೋಟಿಯನ್ನು ಇಟ್ ಸೆಲ್ಫ್ ಪ್ರೊವೈಡ್ ಮಾಡಿದೆ. 18 ಕೋಟಿ ರೂಪಾಯಿಗಳನ್ನು BDA ಪ್ರೊವೈಡ್ ಮಾಡಿದರೆ CSR ಫಂಡಿನಿಂದ 70 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು NGO ಸಹಾಯದ ಮೂಲಕ 70 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಈ ಕಾರ್ಯಕ್ಕೆ ಕೈ ಹಾಕಿದೆ. ಲಿಟ್ರಲಿ ಜನಮರಳು ಜಾತ್ರೆ ಮರಳು ಅಂತಾರಲ್ಲ, ಹಾಗೆ ಜನಗಳನ್ನು ಬಕ್ರ ಮಾಡುವಂತಹ ನಿಟ್ಟಿನಲ್ಲಿ ಜನಗಳ ಕಿವಿಯಲ್ಲಿ ಹೂ ಇಡುವಂತಹ ಒಂದು ಕೆಲಸವನ್ನು ಇವತ್ತು BDA ಮಾಡಿದೆ ಅಂತ ಹೇಳ್ಬೋದು. ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.